ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಎಷ್ಟೋ ದಿವಸ ಆಗಿತ್ತು ನಾನು ಬ್ಲಾಗ್ನ ಮಾಡಿ, ಹಾಗಾಗಿ ಇವತ್ತು ಬ್ಲಾಗ್ನ ಮಾಡೋಣ ಅಂತ ಹೇಳಿ ಇದು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಯಾವ ಬ್ಲಾಗ್ ಅಂದರೆ ಫ್ರೈಡೇ ಬ್ಲಾಗ್. ಇದು ಫ್ರೈಡೇ ಬ್ಲಾಗ್ ಆಗಿರುತ್ತೆ. ಹಾಗಾಗಿ ಆ್ಯಂಡ್ ಫ್ರೈಡೇ ಬ್ಲಾಗ್ನ ನಾನು ಸಂಡೇ ಬ್ಲಾಗ್ಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಂದು ದಿವಸ ಗ್ಯಾಪ್ ಬಿಟ್ಟು ಬ್ಲಾಗ್ನ ಮಾಡ್ತಾಯಿದ್ದೀನಿ. ಯಾಕಂದರೆ ತುಂಬಾ ಬ್ಯುಸಿ ಅಂದರೆ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದೀನಿ. ಹಾಗಾಗಿ ಯಾಕಂದರೆ ಮನೆ ಕೆಲಸ ಮಾಡೋಕ್ಕೆ ಬರ್ತಾ ಇದ್ದಾರಲ್ಲ, ಹಾಗಾಗಿ ಅವ್ರಿಗೆ ಅಡುಗೆ ಮಾಡಬೇಕು ಅದು ಅಂತ ಹೇಳಿ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಹಾಲು ಪೌಡ್ರಿಂದ ಕಾಫಿನ ಮಾಡಿಕೊಂಡು 3 ಜನನೂ ಕುಡ್ಕೊಂಡು, ಆಮೇಲೆ ನಾಷ್ಟಕ್ಕೆ ಅಂತ ಹೇಳಿ ಪೊಂಗಲ್ನ ಮಾಡಿದೆ. ಪೊಂಗಲ್ನ ತಿಂದಾದಮೇಲೆ ಅವರಿಗೆ ಜ್ಯೂಸ್ ಮಾಡಿಕೊಟ್ಟೆ. ಅವರಿಗೆ ಜ್ಯೂಸ್ ಎಲ್ಲ ಮಾಡಾದಮೇಲೆ ಮಧ್ಯಾಹ್ನಕ್ಕೆ ಅಡುಗೆನ ಮಾಡ್ತಾಯಿದ್ದೀನಿ. ನುಗ್ಗೆ ಸೊಪ್ಪು ಪಲ್ಯ ಮತ್ತು ಸಾಂಬಾರು ಮತ್ತು ಮುದ್ದೆ, ಖಾರ, ಅನ್ನ ಎಲ್ಲ ಮಾಡಿದೆ. ಅದನ್ನೆಲ್ಲ ಮಾಡೋಕ್ಕೆ ಸಾಕಾಗೋಯಿತು ನನಗಂತೂ. ಯಪ್ಪ ಅನಿಸ್ತು. ಈ ಮನೆ ಕಟ್ಟೋರೆಲ್ಲ ಹೀಗೆ ಅಲ್ವಾ, ಎಲ್ಲ ಸಾಕಾಗಿಬಿಡ್ತಾ ಇರುತ್ತೆ ಅವ್ರಿಗೆ ಅಂತ ಹೇಳಿ. ಆ್ಯಂಡ್ ಅದೆಲ್ಲ ಆದಮೇಲೆ ಇದ್ದಿದ್ದಿರುತ್ತಲ್ವ ನಮಗೆ ಅಂತ ಹೇಳಿ ಒಂದು ಕೆಲಸ ಕಾಯ್ದಿರುತ್ತಲ್ವ ಯಾವಾಗಲೂ. ಆಮೇಲೆ ಎಲ್ಲ ಕ್ಲೀನಿಂಗ್ನ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಕ್ಲೀನಿಂಗ್ ಮಾಡಿಕೊಂಡು ಇದು ಮಾಡೋ ಅಷ್ಟರಲ್ಲಿ ನಂಗೆ ಸಾಕಾಗೋಯಿತು. ಹಾಗಾಗಿ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಲಿಲ್ಲ. ಬ್ಲಾಗ್ನ ಅಲ್ಲೇ ಎಂಡ್ ಮಾಡಿಬಿಟ್ಟೆ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೋಡ್ಬೋದು ಎಷ್ಟು ಮಳೆ ಬಂದಿದೆ ಅಂದರೆ ಸಿಕ್ಕಾಪಟ್ಟೆ ಬೆಳಗ್ಗೆವರೆಗೂ ಬಂದಿದೆ. ಆ್ಯಂಡ್ ನಾನು ಎದ್ದಾಗ ಮಳೆ ಆಗ್ತಾನೆ ನಿಂತೋಯ್ತು ಅಷ್ಟೇ. ಆ್ಯಂಡ್ ಎಲ್ಲ ಫುಲ್ಲು ನೆಂದೋಗಿದೆ. ಆ್ಯಂಡ್ ಗಿಡಗಳು ಎಲ್ಲ ಫುಲ್ಲು ಬೆಂಡಾಗಿಬಿಟ್ಟಿದೆ. ನೋಡ್ಬೋದು ಬಟ್ಟೆ ಒಣಗಿ ಹಾಕೋ ತಂತಿ ಮೇಲೆ. ಆ್ಯಂಡ್ ಬಟ್ಟೆ ಎಲ್ಲ ನೆಂದೋಗ್ಬಿಟ್ಟಿದೆ. ಆ್ಯಂಡ್ ಗಿಡ ಎಲ್ಲ ಬಗ್ಗೋಗ್ಬಿಟ್ಟಿದೆ ನೋಡಿ ಹೇಗಾಗ್ಬಿಟ್ಟಿದೆ ಹೂವಿನ ಗಿಡ. ಆ್ಯಂಡ್ ನಿಂಬೆ ಗಿಡನೂ ಬಗ್ಗೋಗ್ಬಿಟ್ಟಿದೆ. ನಾನು ಬಗ್ಗೋಗಲ್ಲ ಅಂದ್ಕೊಂಡಿದ್ದೆ, ಅದು ಬಗ್ಗೋಗ್ಬಿಟ್ಟಿದೆ. ಆ್ಯಂಡ್ ಅದನ್ನೆಲ್ಲ ನೋಡ್ಕೊಂಡು ನಿಂಬೆಹಣ್ಣು ಈ ಗಿಡದಲ್ಲಿ ನಿಂಬೆಹಣ್ಣೇ ಬಿಡ್ತಾಯಿಲ್ಲ ನಮಗೆ, ಯಾಕಂತ ಗೊತ್ತಿಲ್ಲ. ಒಂದು ನಿಂಬೆಹಣ್ಣಂತೂ ಬಿಟ್ಟೇ ಇಲ್ಲ, ಯಾಕಂತ ಗೊತ್ತಿಲ್ಲ ನನಗೆ. ಆ್ಯಂಡ್ ದೊಡ್ಡ ಪಾತ್ರೆಯಲ್ಲೇ ನಾವು ಕೆಳಗಡೆ ನೆಟ್ಟಿದ್ವಿ. ಅದು ಕೆಳಗಡೆ ಜಾಸ್ತಿ ಉಡ್ತಾ ಇರಲಿಲ್ಲ. ಮೇಲ್ಗಡೆ ಎತ್ತಿ ಬಿಸಾಕ್ಬಿಟ್ವಿ, ಬೇಡ ಈ ಗಿಡ ಅಂತ ಹೇಳಿ. ಆ್ಯಂಡ್ ನೋಡ್ಬೋದು ಕಲ್ಲು ಮೇಲೆ ಬೆಳ್ಕೊಂಡಿದೆ ಅದು. ಆ್ಯಂಡ್ ಅದೆಲ್ಲ ನೋಡಿಕೊಂಡು ಕರ್ಬೇವಿನ ಸೊಪ್ಪಿನ ಗಿಡನೂ ಬೆಂಡಾಗಿಬಿಟ್ಟಿತ್ತು. ಅದನ್ನು ಸ್ಟ್ರೈಟ್ ಮಾಡಿಕೊಂಡು ಆಮೇಲೆ ಇದ್ದಿದ್ದಿರುತ್ತೆ ಅಲ್ವಾ ನಮಗೆ ಮತ್ತೆ ಅಡುಗೆ ಅಂತ ಹೇಳಿ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಮಾವಿನಕಾಯಿ ಚಿತ್ರಾನ್ನ ಮತ್ತು ಮಾಮೂಲಿ ಚಿತ್ರಾನ್ನ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ. ಆ್ಯಂಡ್ ಮಾವಿನಕಾಯಿ ಚಿತ್ರಾನ್ನ ಯಾಕಂದರೆ ಒಂದೇ ಒಂದು ಮಾವಿನಕಾಯಿ ಇತ್ತು, ಹಾಗಾಗಿ ಚಿತ್ರಾನ್ನ ಮಾಡು ಅಂತ ಹೇಳಿದರು ನಮ್ಮ ಮನೆಯವರು. ಅವ್ರಿಗೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಟ್ಟು ನಮಗೆ ಪ್ಲೇನ್ ಚಿತ್ರಾನ್ನ ಮಾಡಿಕೊಂಡು ಅದೆಲ್ಲ ಆದಮೇಲೆ ಅವ್ರಿಗೆ ಊಟಕ್ಕೆ ಹಾಕ್ಕೊಟ್ಟು. ಆ್ಯಂಡ್ ಹಪ್ಪಳ ಮಾಡಿದೆ ಅದ್ರ ಜೊತೆಗೆ, ಅವ್ರಿಗೂ ಊಟಕ್ಕೆ ಹಾಕ್ಕೊಟ್ಟು ಅವರು ತಿಂದ್ಕೊಂಡಾದಮೇಲೆ ಮತ್ತೆ ನಾನು ಕಾಫಿನ ಕಾಯಿಸಿದೆ. ಕಾಫಿನ ಕಾಯಿಸ್ಕೊಂಡು ಮತ್ತೆ ಕುಡ್ಕೊಂಡು ಏನು ಗೊತ್ತಾ, ಈ ಮನೆ ಕಟ್ಟೋ ಎಲ್ಲ ಬಂದರೆ ಎಷ್ಟು ಸತಿ ಕಾಫಿ, ಎಷ್ಟು ಜೊತೆ ಜ್ಯೂಸು ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ಇದು ಅನಿಸುತ್ತೆ ನನಗೆ, ರಿಸ್ಕ್ ಅನಿಸುತ್ತೆ ಅಷ್ಟು. ಅಂದರೆ ಅವ್ರ ಮೈಂಡ್ ಓಡಬೇಕು ಅಂದರೆ ಟೀ ಕಾಫಿ ಕುಡಿಲೇಬೇಕಂತಲ್ವ, ಹಾಗಾಗಿ. ಆ್ಯಂಡ್ ಅದೆಲ್ಲ ಆದಮೇಲೆ ಪೂಜೆ ಮಾಡಿ ಈ ವ್ಲಾಗ್ನ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಬಾಯ್.